ರಾಜ್ಯದ ಕಾರ್ಯಕರ್ತ ಬಂಧುಗಳೇ, ನಾಡದು 13ರಂದು ನಡೆಯುವ ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ವಿನಂತಿಸ್ತಾ ಇದ್ದೇನೆ. ನಾನು ಪ್ರವೀಣ್ ನಾಯಕ್ ಸುಳ್ಯ, ರಾಜ್ಯ ವಿಶೇಷ ಚೇತನರ ಗ್ರಾಮೀಣ ಮತ್ತು ನಗರ ಕಾರ್ಯಕರ್ತರ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷ. ನಾಡ್ದು ಶುಕ್ರವಾರ ಬೆಳಗಾವಿಯಲ್ಲಿ ವಿಧಾನಸೌಧದ ಎದುರು ಪ್ರತಿಭಟನಾ ಸತ್ಯಾಗ್ರಹ ಇದ್ದು, ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಕಾರ್ಯಕರ್ತರು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ನಿನ್ನೆ ತಾನೇ ಗ್ರೂಪಿನಲ್ಲಿ ಇದನ್ನು ನೋಡಿದೆ. ಡೈರೆಕ್ಟರ್ ಲೆಟರ್ ಹಾಕಿದಂತೆ, ಇದನ್ನು ಯಾರೋ ಹೆದರಿಸುವಂತೆ ಹಾಕಿದ ಒಂದು ಲೆಟರ್ನಾಗಿ ಇತ್ತು ಅದು. ಹಾಗೆ ನಾನು ನನ್ನ ಸ್ನೇಹಿತ ಅಂಬಾಜಿ ಮೇಟಿಯವರಲ್ಲಿ ಫೋನ್ ಮಾಡಿ ಹೇಳಿದೆ ಮತ್ತು ಫಕೀರಗೌಡ ಪಾಟೀಲರಲ್ಲಿ ತಿಳಿಸಿದೆ. ಆಗ ಅಂಬಾಜಿ ಮೇಟಿಯವರು ತಕ್ಷಣ ಈ ಬಗ್ಗೆ ಡೈರೆಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರಂತೆ. ಆಗ ಡೈರೆಕ್ಟರ್ ಮತ್ತು ಜಂಟಿ ಡೈರೆಕ್ಟರ್ ಹೇಳಿದ್ರಂತೆ, ನಮಗೆ ಇದರ ಬಗ್ಗೆ ಮಾಹಿತಿಯೇ ಇಲ್ಲ, ನಾವು ಈ ಲೆಟ್ರನ್ನು ಹಾಕೇ ಇಲ್ಲ ಅಂತ ಹೇಳಿದಾರಂತೆ. ಹಾಗೆ ಯಾರೋ ಹಿತಶತ್ರುಗಳು ನಮ್ಮ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಮ್ಮ ಬೆಳಗಾವಿ ಕಾರ್ಯಕ್ರಮ ಯಶಸ್ವಿ ಆಗದ ಹಾಗೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಯಾರೂ ಕೂಡ ಇದರ ಬಗ್ಗೆ ಹೆದರಬೇಡಿ. ಏನೇ ಸಮಸ್ಯೆ ಆದರೂ ನಮ್ಮ ರಾಜ್ಯ ಸಮಿತಿ ಮತ್ತು ನಮ್ಮ ಸ್ನೇಹಿತ ನವಕರ್ನಾಟಕ ರಾಜ್ಯ ಸಮಿತಿ ನಿಮ್ಮ ಬೆನ್ನ ಹಿಂದೆ, ನಿಮ್ಮ ರಕ್ಷಣೆಗೆ ನಿಮ್ಮ ಜೊತೆಗೇ ಇರ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸ್ಪಂದಿಸುವ ಕೆಲಸಗಳನ್ನು ಹಿಂದೆಯೂ ಮಾಡ್ತಿದೆ, ಇನ್ನು ಮುಂದೆಯೂ ಮಾಡಲಿದೆ. ಆದ ಕಾರಣ ಯಾರೂ ಕೂಡ ಹೆದರಬೇಡಿ. ನಮಗೆ ಕನಿಷ್ಠ ವೇತನ ತಕ್ಷಣ ಆಗಲಿಕ್ಕೆ, ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕಲಿಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿ ನಾಡ್ದು 13ರಂದು ಶುಕ್ರವಾರ ಬೆಳಿಗ್ಗೆ ಬೆಳಗಾವಿ ವಿಧಾನಸೌಧದ ಎದುರು ಕೆಳಗೆ ಇರುವ ಪ್ರತಿಭಟನಾ ಮಾಡುವ ಸ್ಥಳಕ್ಕೆ ನಮ್ಮ VRW, MRW, URW ಅವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇನೆ. ಇತಿ ನಮಸ್ಕಾರಗಳು. ಪ್ರವೀಣ್ ನಾಯಕ್ ಸುಳ್ಯ.